ಎಲ್ಲ ಗಣಿತ ಬಂಧುಗಳಿಗೂ ವಿದ್ಯಾರ್ಥಿ ಬಂಧುಗಳಿಗೂ ನಮಸ್ಕಾರ. ಜೆಇ ಅಡ್ವಾನ್ಸ್ 2014ರಲ್ಲಿ ಕೇಳಿದಂಥ ಒಂದು ಪ್ರಶ್ನೆಯನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಡಿಸ್ಕಸ್ ಮಾಡೋಕ್ಕೆ ಮುಂಚೆ ನನ್ನ ಕೆಲವು ಪ್ರಶ್ನೆಗಳನ್ನು ನೀವು ಉತ್ತರಿಸಿ. ವಾಟ್ ಈಸ್ ಇಂಟಿಗ್ರಲ್ ಎ ಟು ಎ ಎಫ್ ಆಫ್ ಟಿ ಡಿ ಟಿ? ಇದ್ರ ವ್ಯಾಲ್ಯೂ ಏನು? ವಾಟ್ ಈಸ್ ಇಂಟಿಗ್ರಲ್ ಬಿ ಟು ಬಿ ಎಫ್ ಆಫ್ ಟಿ ಡಿ ಟಿ? ಏನದು? ದಟ್ ಈಸ್ ಈಕ್ವಲ್ ಟು 0 ಅನ್ನೋದನ್ನು ನೀವೆಲ್ಲ ಒಪ್ತೀರಿ, ಹೌದಲ್ವಾ? ದಟ್ ಈಸ್ ಈಕ್ವಲ್ ಟು ಕ್ಲಿಯರ್ಲಿ 0. ದಟ್ ಈಸ್ ದ ಬೇಸಿಕ್ಸ್ ಆಫ್ ಅವರ್ ಡೆಫಿನೆಟ್ ಇಂಟಿಗ್ರಲ್. ಕರೆಕ್ಟ್? ನೌ ದಿಸ್ ಈಸ್ ಕಾನ್ಸೆಪ್ಟ್ ನಂಬರ್ 1. ಕಾನ್ಸೆಪ್ಟ್ ನಂಬರ್ 2. ವಾಟ್ ಈಸ್ ಡಿ ಬೈ ಡಿ ಎಕ್ಸ್ ಆಫ್ integral a to x f of t dt? No doubt that should be equal to, right, f of x. ಇದು ನಿಮಗೆ ಗೊತ್ತಿರುವಂಥ ವಿಚಾರ, ಹೌದಲ್ವಾ? ಮೂರನೇ ಕಾನ್ಸೆಪ್ಟ್, ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ವೆನ್ ಡು ಯು ಸೇ f of x or g of x is differentiable? ಯಾವಾಗ ಡಿಫ್ರೆನ್ಷಿಯಬಲ್ ಆಗುತ್ತೆ? ರೈಟ್, ವೆನ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಯಸ್ ಇದ್ದರೆ ಎಫ್ ಆಫ್ ಎಕ್ಸ್ ಈಸ್ ಡಿಫ್ರೆನ್ಷಿಯಬಲ್. ಈ ಮೂರು ಕಾನ್ಸೆಪ್ಟು ನಿಮಗೆ ಗೊತ್ತಿರುವಂಥದ್ದೇನೆ. ಇನ್ನೂ ಒಂದು ಕಾನ್ಸೆಪ್ಟನ್ನು ಹೇಳ್ತೀನಿ. ಕನ್ಸಿಡರ್ ದಟ್ ಸಮ್ ಫಂಕ್ಷನ್ ಎಫ್ ಆಫ್ ಎಕ್ಸ್, ರೈಟ್, ಈಸ್ ಡಿಫೈನ್ಡ್ ಫ್ರಮ್ ಸಮಥಿಂಗ್ ಟು ಸಮಥಿಂಗ್ ಟು 1 to infinity ಅಂತ ಹೇಳಿದ್ರೆ, then its codomain is 1 to infinity. Right? That is an important concept here. ಅಂದರೆ ಅದರ ವ್ಯಾಲ್ಯೂ 1ಗಿಂತ ದೊಡ್ಡದೇ ಇರಬೇಕು. ಕರೆಕ್ಟ್? ಸೊ ದಟ್ ಇನ್ ಸಿಂಪಲ್ ಟರ್ಮ್ಸ್ ಐ ಕ್ಯಾನ್ ಸೇ ಎಫ್ ಆಫ್ ಎಕ್ಸ್ ಮಸ್ಟ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1. ಈ 4 ಕಾನ್ಸೆಪ್ಟ್ಗಳನ್ನು ನೀವು ಮೊದಲು ನೋಟ್ ಮಾಡ್ಕೊಳ್ಳಿ, ವಿಡಿಯೋ ಪಾಸ್ ಮಾಡಿ, ನೋಟ್ ಮಾಡ್ಕೊಂಡು ಆದಮೇಲೆ ಮತ್ತೆ ಈ ವಿಡಿಯೋನ ರನ್ ಮಾಡಿ. ಏಕೆಂತ ಹೇಳಿದ್ರೆ ಮುಂದಿನ ಪ್ರಾಬ್ಲಮನ್ನು ನಾನು ಮಾಡೋ ಮುನ್ನ ಇದನ್ನು ನಾನು ವೈಪ್ ಮಾಡ್ತಾ ಇದ್ದೀನಿ, ಈ ಪ್ರಾಬ್ಲಮನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಮಾನ್ಯ ಗಣಿತ ಬಂಧುಗಳೇ ಮತ್ತು ವಿದ್ಯಾರ್ಥಿಗಳೇ, ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಕಾನ್ಸೆಪ್ಟು. ನೋಡ್ಕೊಳ್ಳಿ. ಕ್ವಶನ್ ಬಹಳ ಸಿಂಪಲ್ ಆಗಿದೆ. ಕ್ವಶನ್ ಏನಿದೆ? ಲೆಟ್ ಅನ್ನೋದನ್ನು ಇಲ್ಲಿ ಆ್ಯಕ್ಚುಲಿ ಡಿಲೀಟ್ ಮಾಡಿಬಿಟ್ಟಿದ್ದೀನಿ, ಜಾಗ ಸಾಕಾಗಲ್ಲ ಅಂತ. ರೈಟ್? ಸೊ ಲೆಟ್ ಎಫ್ ಈಸ್ ಡಿಫೈನ್ ಫ್ರಮ್ ಎ ಟು ಬಿ ಟು 1 to infinity. ಏನದು? ಡೊಮೈನ್ ಏನು? ಎಕ್ಸ್ ಬಿಲಾಂಗ್ಸ್ ಟು ಎ ಟು ಬಿ. ಕೋಡೊಮೈನ್ ಏನು? 1 to infinity. ಬಿ ಎ ಕಂಟಿನ್ಯೂಯಸ್ ಫಂಕ್ಷನ್ ಆ್ಯಂಡ್ ಲೆಟ್ ಜಿ ಈಸ್ ಡಿಫೈನ್ ಫ್ರಮ್ ಆರ್ ಟು ಆರ್. ಅಂದರೆ ಡೊಮೈನ್ ಈಸ್ ಆರ್, ಕೋಡೊಮೈನ್ ಈಸ್ ಆರ್. ಈಸ್ ಡಿಫೈನ್ಡ್ ಆ್ಯಸ್ ಜಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 0 if x is less than a to x f of t dt if x lies between a and b, a to b f of t dt if x is greater than b. Then g of x is continuous and not differentiable at a, that is one answer. And g of x is differentiable on r, that is another answer. G of x is continuous not differentiable at b, ಇನ್ನೊಂದು. ಆ್ಯಂಡ್ ಬೋತ್ ಎ ಆ್ಯಂಡ್ ಬಿ ಅಂತಿದೆ, ಅದನ್ನು ಸುಮ್ಮನೆ ಮಾರ್ಕ್ ಮಾಡಿದ್ದೀನಿ ಯಾವುದಕ್ಕೂ. ಈಗ ನಾವು ಎ ಮತ್ತು ಬಿನಲ್ಲಿ ಕಂಟಿನ್ಯೂಟಿ ಅಥವಾ ಡಿಫ್ರೆನ್ಷಿಯಬಿಲಿಟಿಯನ್ನು ವೆರಿಫೈ ಮಾಡೋಣ. ಅದು ವೆರಿಫೈ ಮಾಡಿದ್ಮೇಲೆ ನಾವೊಂದು ಕನ್ಕ್ಲೂಷನ್ಗೆ ಬರೋಣ, ಯಾವುದು 4ರಲ್ಲಿ ತಪ್ಪು ಅಥವಾ 4ರಲ್ಲಿ ಯಾವುದು ಸರಿ. ಅದನ್ನು ಮಾಡೋಕ್ಕೆ ಮುಂಚೆ ನನ್ನ ಕೆಲವು ಪ್ರಶ್ನೆಗಳು. ಡು ಯು ಅಗ್ರಿ ವಿತ್ ಮೀ? ದಿಸ್ ಈಸ್ 0, ಹೌದಲ್ವಾ? ಯಾವಾಗ ಎಕ್ಸ್ ಟೆಂಡ್ಸ್ ಟು ಎ ಮೈನಸ್, ಈಸ್ ದಟ್ ಕರೆಕ್ಟ್? ಅಥವಾ ಎಕ್ಸ್ ಈಸ್ ಈಕ್ವಲ್ ಟು ಎ ಮೈನಸ್ ಅಂತ ನಾವು ಬರ್ಕೊಳ್ಳಿ, ಪರವಾಗಿಲ್ಲ. ಎ ಪ್ಲಸ್ಗೆ ಏನಾಗುತ್ತೆ ಹೇಳ್ತೀರಾ? ವೆನ್ ಎಕ್ಸ್ ಈಸ್ ಎ ಪ್ಲಸ್, ಇಲ್ಲಿ ನೋಡಿ, ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎ ಅಂತ ಹೇಳಿದ್ರೆ ಅಲ್ಲಿ ನಮಗೇನಾಗುತ್ತೆ? ಇಂಟಿಗ್ರಲ್ ಎ ಟು ಎ
ಎಫ್ ಆಫ್ ಟಿ ಡಿ ಟಿ. ಏನು ಎಫ್ ಆಫ್ ಟಿ ಡಿ ಟಿ ಎ ಟು ಎ ಏನು, ದಟ್ ಈಸ್ ಈಕ್ವಲ್ ಟು 0. ಹೌದಲ್ವಾ? 0 ತಾನೇ? ಯಾವಾಗ, ಎಲ್ಲಿ 0 ಅದು, ರೈಟ್? ಸೊ ವೆನ್ ಎಕ್ಸ್ ಟೆಂಡ್ಸ್ ಟು ಎ ಪ್ಲಸ್ ಆ್ಯಂಡ್ ಎಕ್ಸ್ ಈಸ್ ಈಕ್ವಲ್ ಟು ಎ. ಇಸ್ ದಟ್ ಕರೆಕ್ಟ್? ಎಕ್ಸ್ ಟೆಂಡ್ಸ್ ಟು ಎ ಪ್ಲಸ್ ಮತ್ತು ಎಕ್ಸ್ ಈಸ್ ಈಕ್ವಲ್ ಟು ಎ. ಇಲ್ಲೂ 0, ಇಲ್ಲೂ 0. ಆಮೇಲೆ ಕಂಟಿನ್ಯೂಟಿ ಬಗ್ಗೆ ಮಾತಾಡೋಣ. ಏನೋ ಒಂದು ಐಡಿಯಾ ಬರ್ತಾ ಇದೆ ನಿಮಗೆ ಅಂತ ಅನಿಸುತ್ತೆ, ನೋಡೋಣ, ಅದನ್ನು ಆಮೇಲೆ ಮಾತಾಡೋಣ. ಆಮೇಲೆ ಇನ್ನೊಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ವೆನ್ ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ, ಅಂದರೆ ಎಕ್ಸ್ ಲೆಂಡ್ಸ್ ಟು ಬಿ ಮೈನಸ್ ಆ್ಯಂಡ್ ಎಕ್ಸ್ ಈಸ್ ಈಕ್ವಲ್ ಟು ಬಿ, ಎರಡೂ ಕಡೆ ಇದೇನಾಗತ್ತೆ, ಇದು ಬಿ ಮೈನಸ್ ಮತ್ತು ಬಿ ಎರಡೂ ಕಡೆ, ಇಟ್ ಈಸ್ ನಥಿಂಗ್ ಬಟ್ ಇಂಟಿಗ್ರಲ್ ಎ ಟು ಬಿ ಎಫ್ ಆಫ್ ಟಿ ಡಿ ಟಿ. ಈಸ್ ದಟ್ ಕರೆಕ್ಟ್? ಆಮೇಲೆ ಲಾಸ್ಟ್ ಲೈನ್ ಬರಿತಾ ಇದ್ದೀನಿ. ಈ ಲಾಸ್ಟ್ ಲೈನ್ ತುಂಬ ಇಂಪಾರ್ಟೆಂಟು. ಎಕ್ಸ್ ಟೆಂಡ್ಸ್ ಟು ಬಿ ಪ್ಲಸ್ ಇದ್ದಾಗ ಇದೇನಾಗುತ್ತೆ, ಇಂಟಿಗ್ರಲ್ ಎ ಟು ಬಿ ಎಫ್ ಆಫ್ ಟಿ ಡಿ ಟಿ. ಇದನ್ನು ನಾವೀಗ ಇಕ್ವಿಟ್ ಮಾಡಕ್ಕೆ ನೋಡೋಣ. ನೋಡಿ, ಇಲ್ಲೇನಾಯಿತು, ವೆನ್ ಎಕ್ಸ್ ಟೆಂಡ್ಸ್ ಟು ಎ ಮೈನಸ್ ಅಂದರೆ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು ಎ ಮೈನಸ್ ಅಂದರೆ ಎಕ್ಸ್ ಈಸ್ ಲೆಸ್ ದೆನ್ ಎ ಇದ್ದಾಗ 0 ಆಯಿತು. ಎಕ್ಸ್ ಈಸ್ ಈಕ್ವಲ್ ಟು ಎ ಇದ್ದಾಗ 0 ಆಯಿತು. ಎಕ್ಸ್ ಈಸ್ ಈಕ್ವಲ್ ಟು ಎ ಪ್ಲಸ್ ಇದ್ದಾಗ ಕೂಡ 0 ಆಯಿತು. ದಟ್ ಕ್ಲಿಯರ್ಲಿ ಸೇಸ್, ರೈಟ್, ಜಿ ಆಫ್ ಎಕ್ಸ್ ಈಸ್ ಕಂಟಿನ್ಯೂಯಸ್. ಹೌದಾ? ಎಲ್ಲಿ ಕಂಟಿನ್ಯೂಯಸ್? ಅಟ್, ಕೆನ್ ಯು ಟೆಲ್ ಮಿ ವೇರ್? ಅಟ್ ಎಕ್ಸ್ ಈಸ್ ಈಕ್ವಲ್ ಟು ಎ. ಒಪ್ಕೋತಿರಲ್ವಾ? ಇಲ್ಲಿ ನೋಡಿ ಇನ್ನೊಂದು ಪಾರ್ಟ್ ಏನದು, ಇಟ್ ಈಸ್ ಇಂಟಿಗ್ರಲ್ ಆಫ್ ಎ ಟು ಬಿ ಎಫ್ ಆಫ್ ಟಿ ಡಿ ಟಿ. ಎಲ್ಲಿ? ವೆನ್ ಎಕ್ಸ್ ಈಸ್ ಬಿ ಮೈನಸ್ ಅಥವಾ ಎಕ್ಸ್ ಈಸ್ ಲೆಸ್ ದೆನ್ ಬಿ ಅಥವಾ ಎಕ್ಸ್ ಈಸ್ ಈಕ್ವಲ್ ಟು ಬಿ. ಇನ್ನೊಂದು ಕಡೆ ಏನಾಯಿತು, ಇಂಟಿಗ್ರಲ್ ಆಫ್ ಎ ಟು ಬಿ ಎಫ್ ಆಫ್ ಟಿ ಡಿ ಟಿ ಆಯಿತು ವೆನ್ ಎಕ್ಸ್ ಟೆಂಡ್ಸ್ ಟು ಬಿ ಪ್ಲಸ್. ಎರಡು ಈಕ್ವಲ್ ಅಲ್ವಾ? ನೋಡಿ, ಇದೆರಡುವೆ, ಬೋತ್ ಆಫ್ ದೆಮ್ ಆರ್ ಈಕ್ವಲ್. ದೇರ್ ಫೋರ್ ಐ ಕ್ಯಾನ್ ಈಸಿಲಿ ಸೇ ಜಿ ಆಫ್ ಎಕ್ಸ್ ಈಸ್ ಕಂಟಿನ್ಯೂಯಸ್. ಎಲ್ಲಿ? ಅಟ್ ಎಕ್ಸ್ ಈಸ್ ಈಕ್ವಲ್ ಟು ಬಿ. ಅರ್ಥ ಆಯ್ತಲ್ವಾ? ಇಟ್ ಈಸ್ ಕಂಟಿನ್ಯೂಯಸ್ ಅಟ್ ಎಕ್ಸ್ ಈಸ್ ಈಕ್ವಲ್ ಟು ಎ ಆ್ಯಂಡ್ ಇಟ್ ಈಸ್ ಕಂಟಿನ್ಯೂಯಸ್ ಅಟ್ ಎಕ್ಸ್ ಈಸ್ ಈಕ್ವಲ್ ಟು ಬಿ. ಇದನ್ನು ನೀವು ಒಪ್ಪುವಂಥ ವಿಚಾರನೇ. ಸೊ ಡಿಫ್ರೆನ್ಷಿಯಬಿಲಿಟಿ ಬಗ್ಗೆ ಮಾತಾಡಬೇಕು ನನಗೆ. ಜಿ ಆಫ್ ಎಕ್ಸ್ ಗೊತ್ತಿದೆ, ಜಿ ಡ್ಯಾಶ್ ಆಫ್ ಎಕ್ಸ್ ಅನ್ನು ಬರಿತಾ ಇದ್ದೀನಿ. ಇದಾದ್ಮೇಲೆ ನಾವು ಆನ್ಸರ್ ಹತ್ರ ಹೋಗೋಣ. ಜಿ ಡ್ಯಾಶ್ ಆಫ್ ಎಕ್ಸ್ ಕಣ್ಣು ಮುಚ್ಕೊಂಡು ಫಸ್ಟ್ ಲೈನ್ 0, ಲಾಸ್ಟ್ ಲೈನ್ ಹೇಳ್ತೀರಾ? ಸಿ, ಲಾಸ್ಟ್ ಲೈನ್ ಇದೇನಪ್ಪ, ಇದು ಕಾನ್ಸ್ಟೆಂಟ್ ತಾನೆ, ಎ ಆ್ಯಂಡ್ ಬಿ. ವಾಟ್ ಈಸ್ ಡಿಫರೆನ್ಷಿಯೇಷನ್ ಆಫ್ ಎ ಕಾನ್ಸ್ಟೆಂಟ್? ದಟ್ ಈಸ್ ಆಲ್ಸೋ 0. ಮಧ್ಯದ ಲೈನ್ ಬರಿತಾ ಇದ್ದೀನಿ, ಏನದು? ಇಂಟಿಗ್ರಲ್ ಆಫ್ ಎ ಟು ಬಿ. ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ದೀನಿ ಇದನ್ನು. ಇಂಟಿಗ್ರಲ್ ಆಫ್ ಎ ಟು ಎಕ್ಸ್ ಎಫ್ ಆಫ್ ಟಿ ಡಿ ಟಿ ಅಂತ ಹೇಳಿದ್ರೆ ಇಟ್ ಈಸ್ ನಥಿಂಗ್ ಬಟ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್. ಸೊ 0 ಫಾರ್ ಎಕ್ಸ್ ಲೆಸ್ ದೆನ್ ಎ, ರೈಟ್? ಎಫ್ ಆಫ್ ಎಕ್ಸ್ if x lies between a and b, 0 if x is greater than b. ಈಗ ಜಿ ಡ್ಯಾಶ್ ಟು ಕಂಟಿನ್ಯೂಟಿ ನೋಡೋಣ. ಡು ಯು ಅಗ್ರಿ ವಿತ್ ಮೀ ಎಫ್ ಆಫ್ ಎಕ್ಸ್ ಈಸ್ ಆಲ್ವೇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1? ಅದು ಯಾಕಪ್ಪ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 ಬಂತು? ಬಿಕಾಸ್ ಎಫ್ ಈಸ್ ಡಿಫೈನ್ಡ್ ಫ್ರಮ್ ಎ ಟು ಬಿ ಟು 1 ಟು ಇನ್ಫಿನಿಟಿ. ಕರೆಕ್ಟ್? ಹೌದಲ್ವಾ? ಎ ಟು ಬಿ ಇಂದ 1 ಟು ಇನ್ಫಿನಿಟಿ. ವೆನ್ ಎಕ್ಸ್ ಲೆಸ್ ದೆನ್ ಎ ಇದ್ದಾಗ 0 ಆಯಿತು. ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎ ಇದ್ದಾಗ 1ಗಿಂತ ಜಾಸ್ತಿ ಆಯಿತು. ಹೌದಾ? ಸೊ ಎಫ್ ಆಫ್ ಎಕ್ಸ್ ಈಸ್ ಗ್ರೇಟರ್ ದೆನ್ 1. ಯಾವುದೇ ಕಾರಣಕ್ಕೂ ಇದೆರಡು ಈಕ್ವಲ್ ಅಲ್ಲ. ದೇ ಆರ್ ನಾಟ್ ಈಕ್ವಲ್. ಹಾಗೆ ಇದೆರಡು ಕೂಡ, ಏಕೆಂತ ಹೇಳಿದ್ರೆ ಇಲ್ಲಿ 0 ಇದೆ, ಇದೆರಡು ಕೂಡ ದೇ ಆರ್ ನಾಟ್ ಈಕ್ವಲ್. ಅಂದರೆ ಜಿ ಡ್ಯಾಶ್ ಆಫ್ ಎಕ್ಸ್ ಈಸ್ ನಾಟ್ ಕಂಟಿನ್ಯೂಯಸ್. ಇನ್ನೂ ಸಿಂಪಲ್ ಭಾಷೆಯಲ್ಲಿ ಹೇಳಬೇಕಂದ್ರೆ ಜಿ ಆಫ್ ಎಕ್ಸ್ ಈಸ್ ನಾಟ್ ಡಿಫರೆನ್ಷಿಯಬಲ್ ಅಟ್ ಎಕ್ಸ್ ಈಸ್ ಈಕ್ವಲ್ ಟು ಎ
and not differentiable at x is equal to b. ಎರಡೂ ಜಾಗದಲ್ಲಿ ಎ ನಲ್ಲಿ ಕೂಡ ಬಿ ನಲ್ಲಿ ಕೂಡ ಫಂಕ್ಷನ್ ಡಿಫರೆನ್ಷಿಯಬಲ್ ಅಲ್ವಂತೆ. ಸಂತೋಷ. ಇವಾಗ ಆನ್ಸರ್ ಹತ್ರ ಬರೋಣ. ಜಿ ಆಫ್ ಎಕ್ಸ್ ಈಸ್ ಕಂಟಿನ್ಯೂಸ್ ಅಂಡ್ ನಾಟ್ ಡಿಫರೆನ್ಷಿಯಬಲ್ ಎಟ್ ಎಕ್ಸ್ ಇಸ್ ಈಕ್ವಲ್ ಟು ಎ ಈಸ್ ಪರ್ಫೆಕ್ಟ್. ಹೌದಲ್ವಾ? ಆಪ್ಷನ್ ಎ ಈಸ್ 100% ಕರೆಕ್ಟ್. ಇಲ್ಲಿ ನಾಟ್ ಡಿಫರೆನ್ಷಿಯಬಲ್ ಅಂತ ಬಂದ ಮೇಲೆ ಡಿಫರೆನ್ಷಿಯಬಲ್ ಅನ್ ಆರ್ ಅನ್ನೋದು ತಪ್ಪು, ಆಪ್ಷನ್ ಬಿ ತಪ್ಪು. ಸೊ ಜಿ ಆಫ್ ಎಕ್ಸ್ ಈಸ್ ಕಂಟಿನ್ಯೂಸ್ ಬಟ್ ನಾಟ್ ಡಿಫರೆನ್ಷಿಯಬಲ್ ಎಟ್ ಎಕ್ಸ್ ಇಸ್ ಈಕ್ವಲ್ ಟು ಬಿ, ದಟ್ ಈಸ್ ಕರೆಕ್ಟ್. ಡಿ ನಾಟ್ ಈಸ್ ಕಂಟಿನ್ಯೂಸ್ ಅಟ್ ಆ್ಯಂಡ್ ಡಿಫರೆನ್ಷಿಯಬಲ್ ಅಟ್ ಈದರ್ ಅಂತಿದೆ, ಅದು ತಪ್ಪು. ಏಕೆಂದರೆ ಇದು ಕಂಟಿನ್ಯೂಯಸ್ ಆಗಿದೆ, ಆಪ್ಷನ್ ಡಿ ತಪ್ಪು. ಏಕೆಂತ ಹೇಳಿದ್ರೆ ಇದು ಕಂಟಿನ್ಯೂಯಸ್ ಆಗಿದೆ, ಡಿಫರೆನ್ಷಿಯಬಲ್ ಅಲ್ಲ. ನೋಡಿ ಎಷ್ಟು ಸರಳವಾಗಿ ಈಸಿಯಾಗಿ JEE ಅಡ್ವಾನ್ಸ್ ಪ್ರಾಬ್ಲಮ್ಗಳನ್ನು ನಾವು ಮಾಡ್ಬೋದು. ಬಹುಶಃ ನಿಮಗೆ ಇದು ಅರ್ಥ ಆಯಿತು, ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಆತ್ಮೀಯ ಗಣಿತ ಬಂಧುಗಳೇ ಮತ್ತು ವಿದ್ಯಾರ್ಥಿ ಬಂಧುಗಳೇ, ನಮ್ಮದು ಜೀವಿಕೆ ಸಂಸ್ಥೆ, ಮಲ್ಲೇಶ್ವರಂ, ಬೆಂಗಳೂರು. ದೂರವಾಣಿ ಸಂಖ್ಯೆ ಬರಿತಾ ಇದ್ದೀನಿ, ರೈಟ್? ದೂರವಾಣಿ ಸಂಖ್ಯೆ ರೈಟ್ 8762424646. ನೀವು ಈ ಚಾನಲ್ಗೆ ಸಾಧ್ಯವಾದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಫೋನ್ ನಂಬರು 8762424646, ರೈಟ್? ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಚಾನಲ್ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.